ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಇವತ್ತಿನ ರೆಸಿಪಿ ರಾ ಬನಾನಾ ಫ್ರೈ. ಅಂದರೆ ಹಸಿ ಬನಾನಾ ಬರುತ್ತೆ ಅಲ್ವಾ, ಹಸಿ ಬಾಳೆಹಣ್ಣು, ದೊಡ್ಡ ಬಾಳೆಹಣ್ಣು, ಆ ಬಾಳೆಹಣ್ಣಿನ ಫ್ರೈ. ಇದು ರಸಮ್ಮಿಗೆ ಅಥವಾ ಸಾಂಬಾರಿಗೆ ಈ ಥರ ಕಾಂಬಿನೇಷನಿಗೆ ತುಂಬ ಚೆನ್ನಾಗಿರುತ್ತೆ. ಸೈಡಿಗೆ ಫ್ರೈ ಆಗಿ ಸುಮ್ಮನೆ ನಂಚ್ಕೊಂಡು ತಿನ್ನೋದಕ್ಕೆ. ಸೊ ಕೆಲವರು ರಸಮ್ಮಿಗೆ, ಸಾಂಬಾರಿಗೆ, ಪಪ್ಪಿಗೆ ನಾವು ಬೋಂಡ ಈ ಥರ ಮಾಡ್ಕೊತೀವಿ ಅಲ್ವಾ, ಪಾಪಡು. ಸೊ ಆ ಪ್ಲೇಸಲ್ಲಿ ನಾವು ಈ ರಾ ಬನಾನಾ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು 2 ಬನಾನನ ಮೇಲೆಗಡೆ ಸಿಪ್ಪೆನ ನೀಟಾಗಿ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು 3 ಇಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಬೇಕು. ಒಂದು ಪ್ಯಾನ್ ತೊಗೊಂಬಿಟ್ಟು ಅಂದರೆ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಒಂದು 3 ಇಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹೀಟ್ ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಅದೆಲ್ಲ ಸ್ವಲ್ಪ ಚಟಪಟ ಅಂತ ಅಂದ ನಂತರ ನಾವೊಂದು 5 ರಿಂದ 6 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರಬೇಕಾಗುತ್ತೆ. ಸ್ವಲ್ಪ ಸಿಪ್ಪೆ ತೆಗಿಲ್ದಲೇ ಹಾಗೇ ಕುಟ್ಬಿಟ್ಟು ಹಾಕ್ಕೊಬೇಕು. ಅದು ಕೂಡ ಸ್ವಲ್ಪ ಲೈಟಾಗಿ ಬ್ರೌನಿಷ್ ಆದ ನಂತರ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಖಾರ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಒಂದು ಹಸಿಮೆಣ್ಸಿನ್ಕಾಯಿ ಆದರೆ ಸಾಕಾಗುತ್ತೆ. ಅದಾದ ನಂತರ ಒಂದು ದಪ್ಪ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಸೊ ಉದ್ದ ಸ್ಲೈಸಸ್ ಆಗಿ ಕಟ್ ಮಾಡಬಾರ್ದು, ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಈಗ ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೇನೂ ಉಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ರೆಡ್ಡಿಶ್ ಕಲರ್ ಬರೋವರೆಗೂ ಕೂಡ ಒಗ್ಗರಣೆನ ಫ್ರೈ ಮಾಡ್ಕೊಬೇಕು. ಅದಾದ ನಂತರ ನಾವು ಮೊದಲೇ ಕಟ್ ಮಾಡಿಟ್ಕೊಂಡಿದ್ವಿ ಅಲ್ವಾ, ಆ ಬಾಳೆಹಣ್ಣಿನ ಎಲ್ಲ ಪೀಸಸ್ನು ಕೂಡ ಹಾಕ್ಕೊಬೇಕು. 2 ಬಾಳೆಹಣ್ಣನ್ನು ತಗೊಂಡಿದ್ದು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಕಟ್ ಮಾಡಿದ ಮೇಲೆ ತಣ್ಣೀರಲ್ಲಿ ತೊಳ್ಕೊಬೇಕಾಗತ್ತೆ. ಈಗ ಆ ಬಾಳೆಹಣ್ಣಿನ ಪೀಸಸ್ ಎಲ್ಲ ಕೂಡ ಇದರಲ್ಲಿ ಹಾಕ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಬೇಕು. ಅದಾದ ನಂತರ ಒಂದು 2 ರಿಂದ 3 ಚಿಟಿಕೆಯಷ್ಟು ಧನಿಯಾ ಪೌಡರು, ಹಾಗೆ ಇನ್ನೂ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಕಲಿಸ್ಕೊಬೇಕು. ನೀಟಾಗಿ ಈ ಥರ ತಳ ಹತ್ತದೇ ರೀತಿಲಿ ಕಲಿಸ್ಕೊಬೇಕಾಗುತ್ತೆ. ಸೊ ನಾವು ಯಾವುದೇ ಫ್ರೈ ಮಾಡಿದಾಗ ಈ ಥರ ತಳ ಹತ್ತೋದು ಕಾಮನು. ಇಲ್ಲ ಅಂತಂದರೆ ನಾವು ಆಯಿಲ್ ಆದರೂ ಜಾಸ್ತಿ ಹಾಕಬೇಕಾಗುತ್ತೆ, ಇಲ್ಲಾಂದರೆ ನಾವು ಕಲಿಸ್ತಾ ಇರಬೇಕು ಆವಾಗವಾಗ. ನೋಡಿದ್ರಿ ಅಲ್ವಾ, ಈಗ ಒಂದು 5 ರಿಂದ 6 ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಮುಗಿತು. ಎಷ್ಟು ಸಾಫ್ಟಾಗಿ ಕುದ್ದಿದೆ ನೋಡಿ. ಒಂದು 5 ರಿಂದ 6 ನಿಮಿಷ ಕುದಿಸಿದ್ರೆ ಸಾಕು, ಎಷ್ಟು ನೀಟಾಗಿ ಆಗುತ್ತೆ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಈಸಿ ಆ್ಯಂಡ್ ಸಿಂಪಲ್ಲಾಗಿ ಬನಾನಾ ಫ್ರೈನ ಮಾಡ್ಕೋಬೋದು. ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.